ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ ಆರಾಧ್ಯ ಮಾತಾಡ್ತಾ ಇರೋದು. ಭಾರತೀಯ ಸಂಸ್ಕೃತಿಯಲ್ಲಿ ಲವಂಗ ಒಂದು ಮಸಾಲೆ ಅಲ್ಲ, ಅದು ಕೂಡ ಒಂದು ಔಷಧೀಯ ಮತ್ತು ಆಧ್ಯಾತ್ಮಿಕ ತತ್ವವಾಗಿ ಪರಿಗಣಿಸ್ಕೊಂಡು ಹೋಗ್ತೀವಿ. ಆಯುರ್ವೇದದಲ್ಲಿ ಕೂಡ ಒಂದು ತಂತ್ರಶಾಸ್ತ್ರದವರೆಗೂ ದೈಹಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಹೋಗೋಕ್ಕೆ ಲವಂಗನ ಪ್ರಾಚೀನ ಕಾಲದಿಂದ ಬಳಸಲಾಗ್ತಾ ಇರುತ್ತೆ. ಆದರೆ ತೀಕ್ಷ್ಣವಾದ ಸುಗಂಧ ಮತ್ತು ಶಕ್ತಿಮಯ ಸ್ವಭಾವವೇ ಲವಂಗದ ಅತ್ಯಂತ ವಿಶಿಷ್ಟವಾಗಿರುತ್ತೆ. ಲವಂಗವು ಆಹಾರದ ರುಚಿ ಮಾತ್ರ ಅಲ್ಲ, ನಮ್ಮ ಜೀವನದ ಮಧುರತೆ ಮತ್ತು ಬಲವನ್ನು ತರುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದಕ್ಕಾಗಿ ಪುರಾತನ ಗ್ರಂಥಗಳಲ್ಲಿ ಮತ್ತು ಆಧ್ಯಾತ್ಮಿಕ ಗುರುಗಳು ಕೂಡ ಲವಂಗದ ಬಗ್ಗೆ ಹೇಳ್ತಾರೆ. ಸಂಪತ್ತು, ಆರೋಗ್ಯ, ಯಶಸ್ಸು ಮತ್ತು ರಕ್ಷಣೆಯ ಪ್ರತೀಕವಾಗಿ ಲವಂಗನ ಗುರುತಿಸಲಾಗಿದೆ. ನಕಾರಾತ್ಮಕ ಶಕ್ತಿ ಇದ್ದರೆ ಲವಂಗವನ್ನು ದಹಿಸ್ಕೊಂಡು ಅಂದರೆ ಸುಡ್ತಾ ಇರ್ತೀವಿ. ಸುಟ್ಟಿದಾಗ ಅದು ಮಣ್ಣನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾ ಇರ್ತೀವಿ. ನೀವು ಆರ್ಥಿಕ ಸಂಕಷ್ಟ ಇದ್ದಾಗ ಲವಂಗನ ಯೂಸ್ ಮಾಡ್ಕೊಂಡು ಹೋದಾಗ ಧನಸ್ಥಿತಿಗಳು ಸುಧಾರಿಸ್ಕೊಂಡು ಹೋಗುತ್ತದೆ. ಇದು ಒಂಥರ ನಂಬಿಕೆ ಅಲ್ಲ, ಇದೊಂಥರ ಆಗಿನ ಕಾಲದಲ್ಲೂ ಬಂದಿರೋ ಒಂದು ಪ್ರತೀತಿ. ನಿಶ್ಚಯವಾಗಿ ಅದನ್ನು ಪಡ್ಕೊತೀವಿ, ಅದ್ರದ್ದು ಲಾಭನ ನಾವು ಪಡ್ಕೊತೀವಿ. ಈಗ ಲವಂಗದ ಅದ್ಭುತವಾದ ಒಂದು ವಿಚಾರ ತಿಳ್ಕೊಂಡು ಹೋಗ್ತಾರಣ. ಆರೋಗ್ಯ ಹೇಗಿರುತ್ತೆ, ಮನೆಯ ಸಮೃದ್ಧ ಮತ್ತು ಸೌಹಾರ್ದಗಳ ಸಂಬಂಧಗಳನ್ನ ಹೇಗಿರತ್ತೆ, ಮತ್ತು ಮನೆಯಲ್ಲಿರೋ ನಕಾರಾತ್ಮಗಳನ್ನ ಹೇಗೆ ತೆಗೆದು ಹಾಕೋದಕ್ಕೆ ಅಂತ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಲವಂಗದಲ್ಲಿ ಒಂದು ದೈವಿಕ ಶಕ್ತಿ ಇರುತ್ತೆ. ಅದು ಒಂದು ಜೀವನದಲ್ಲಿ ಅದನ್ನು ನಾವು ಹೇಗೆ ಅಳವಡಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸಂಪತ್ತಿಗಾಗಿ ಲವಂಗದ ಅದ್ಭುತಗಳಲ್ಲಿ ಮೊದಲನೇ ವಿಷಯ ಹೇಳಕ್ಕೆ ಶುರು ಮಾಡ್ತೀನಿ. ಆರ್ಥಿಕ ಸಂಕಟಗಳು ಬಂದಾಗ ಸವಾಲುಗಳು ಜಾಸ್ತಿ ಇರುತ್ತೆ. ಯೂಶಲಿ ಜಾಸ್ತಿ ನಾನು ನೋಡ್ತಾ ಇರುವಾಗ ಒಂದು ಆರ್ಥಿಕ ಸಂಬಂಧಗಳು ಜಾಸ್ತಿ, ಆರ್ಥಿಕ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೂಲಗಳನ್ನ ಹುಡುಕ್ತಾ ಇರ್ತೀವಿ. ಬಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಚಿಕ್ಕ ಉಪಾಯ ಲವಂಗದಲ್ಲಿ ಇರುತ್ತೆ. ಲವಂಗ ನಿಮ್ಮ ಜೀವನದ ಸಮೃದ್ಧಿನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಲವಂಗನ ಒಂದು ಪರ್ಸ್ನಲ್ಲಿ ಇಟ್ಕೊಂಡು ಹೋಗೋದ್ರಲ್ಲಿನೂ ಕೂಡ ನಿಮಗೆ ಒಂದು ಫಿನಾನ್ಷಿಯಲಿ ಸ್ಟೆಬಿಲಿಟಿನ ತೊಗೊಂಡು ಹೋಗ್ಬೋದು. ವಾಲೆಟಲ್ಲಿ ಇಟ್ಕೊಂಡು ಹೋಗೋದು, ಮತ್ತು ಸ್ವಲ್ಪ ಕರ್ಪೂರಗಳಲ್ಲಿ ಸುಟ್ಕೊಂಡು ಹೋಗೋದು. ಮನೆಯಲ್ಲಿ ಶ್ರೇಷ್ಠ ಅಂದರೆ 4 ಕರ್ಪೂರ 4 ಲವಂಗ ಸುಟ್ಕೊಂಡು ಹೋಗೋದು ಕೂಡ ಮನೆಯಲ್ಲಿರೋ ನೆಗೆಟಿವ್ನ ತೊಗೊಂಡು ಹೋಗ್ಬೋದು. ಮನೆಯಲ್ಲಿ 4 ಲವಂಗನ ಅಂದರೆ ಪರ್ಸಲ್ಲಿ 4 ಲವಂಗ ಇಟ್ಕೊಂಡು ಹೋಗೋದ್ರಿಂದ ಕೂಡ ಮನೆಯಲ್ಲಿ ಹಣದ ಹರಿವು ಜಾಸ್ತಿ ಆಗ್ತಿರುತ್ತೆ. ಪ್ರತಿ ಶುಕ್ರವಾರ ಲವಂಗ ಮತ್ತು ಕರ್ಪೂರನ ಒಂದು ಪಾತ್ರೆಯಲ್ಲಿ ಸುಟ್ಕೊಂಡು ಅದು ಈಶಾನ್ಯ ದಿಕ್ಕಿನಲ್ಲಿ ಸುಟ್ಟುಬಿಟ್ರೆ ಮನೆಯಲ್ಲಿರೋ ನಕಾರಾತ್ಮಗಳನ್ನ ನೀವು ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಲಕ್ಷ್ಮಿ ಕೃಪೆಗೆ ನೀವು ಒಳಗಾಗ್ತೀರಾ ಅಂತ ಹೇಳ್ತೀವಿ. ಬಟ್ ಏಕಾಗ್ರತೆ ಬೇಕು. ಮೇಯ್ನು ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡ್ಕೊಂಡು ಹೋಗಾಗ ಲಕ್ಷ್ಮಿ ಈ ವಿಚಾರದಲ್ಲಿ ಅಂದರೆ ಈ ಲವಂಗದಲ್ಲಿ ಅವಳನ್ನು ನಾವು ಕಾಣಿಸ್ಕೊಂಡು ಹೋಗ್ಬೋದು. ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ, ಅಡಚಣೆಗಳನ್ನ ದೂರ ಮಾಡ್ತಾಳೆ. ಈ ಮಂತ್ರಗಳು ಯಾವ್ಯಾವ್ದು ಹೇಳ್ಕೊಂಡು ಹೋಗ್ಬೋದು ಅಂದರೆ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ಹೋಗೋದು. ವ್ಯಾಪಾರ ವೃದ್ಧಿಗಾಗಿ ನಿಂಬೆಹಣ್ಣು ಇರುತ್ತಲ್ಲ, ಅದಕ್ಕೆ 4 ಲವಂಗನ ಚುಚ್ಚಿಬಿಟ್ಟು ಪ್ರವೇಶ ದ್ವಾರಗಳಲ್ಲಿ ಡೈಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬರುತ್ತೆ. ಅದಕ್ಕೆ ಮಂತ್ರ ಯಾವುದು ಅಂದರೆ ಓಂ ನಮಃ ಭಗವತೆ ವಾಸುದೇವಾಯ ಧನಧಾಯ ನಮಃ. ಇದನ್ನು ನೀವು ಯಾವಾಗಲೂ ಮನೆಯಲ್ಲಿ ಅಂದರೆ ವ್ಯಾಪಾರ ವೃದ್ಧಿಗಳಲ್ಲಿ ಕೂಡ ಹೇಳ್ಕೊಂಡು ಹೋಗ್ಬೋದು. ರಾತ್ರಿ ಸಮಯದಲ್ಲಿ ಆಕರ್ಷಣೆನ ಜಾಸ್ತಿ ಮಾಡೋದ್ರಿಂದ ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ದೇವರನ್ನ ಸ್ಮರಿಸುತ್ತಾ 2 ಲವಂಗನ ಕರ್ಪೂರ ಜೊತೆ ಒಂದು ಸಣ್ಣ ಪಾತ್ರೆಯಲ್ಲಿ ಸುಟ್ಟು ಹಾಕೋದು. ಬೆಳಗ್ಗೆ ಆ ಭಸ್ಮನ ತೊಗೊಂಡೋಗಿ ಯಾವುದಾದ್ರು ಒಂದು ಮನೆಯ ಮೂಲೆಯಲ್ಲಿ ಎರ್ಚ್ಕೊಂಡು ಹೋಗೋದ್ರಿಂದ ಕೂಡ ದಾರಿದ್ರ್ಯ ಆಚೆ ಹೋಗುತ್ತೆ. ಮತ್ತು ಉಪಯೋಗಗಳು ಶುಕ್ರವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇದನ್ನು ಜಾಸ್ತಿ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಮನಸ್ಸಿನಲ್ಲಿ ಪೂರ್ಣ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವನೆ ಯಾವಾಗಲೂ ಇದ್ಕೊಂಡು ಈ ರಿಚುವಲ್ನ ಮಾಡಿಕೊಂಡು ಒಂದು ಮಂತ್ರ ಹೇಳಿದ್ರೆ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಕೂಡ ಮನೆಯಲ್ಲಿ ಸಮೃದ್ಧಿ ಆಗ್ತಾ ಇರತ್ತೆ. ಸೊ ಈಗ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋಣ. ಆರೋಗ್ಯಕ್ಕೆ ಹೆಂಗೆ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಲವಂಗ? ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಆರೋಗ್ಯದಲ್ಲೂ ಕೂಡ ಅದು ಶಕ್ತಿಶಾಲಿ ಆದ ಪ್ರಕೃತಿ ಒಂದೇ ಔಷಧಿ ಕೂಡ ಹೌದು. ಆಯುರ್ವೇದದಲ್ಲಿ ಲವಂಗನ ರೋಗ ನಿರೋಧಕ ಶಕ್ತಿಯಾಗಿ ಯೂಸ್ ಮಾಡ್ತಾ ಇರ್ತೀವಿ. ಈಗ ಹಲ್ಲು ನೋವಿರ್ಬೋದು, ತಲೆನೋವಿರ್ಬೋದು, ಇದಕ್ಕೆಲ್ಲ ಔಷಧಿಯ ಸಸ್ಯ ಅಂತಲೇ ಪರಿಗಣಿಸ್ತೀವಿ ನಾವು. ಇದರಲ್ಲಿ ಒಂದು ವೈರಸ್ ವಿರೋಧಿ ಗುಣಗಳು ಜಾಸ್ತಿ ಇರುತ್ತೆ. ದೇಹಕ್ಕೆ ಅದು ಯಾವಾಗಲೂ ಉಪಕಾರ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆರೋಗ್ಯ ಸುಧಾರಿಸಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಲವಂಗಕ್ಕೆ ತಲೆನೋವಿಗೆ ನಿವಾರಣೆಗೆ
ಲವಂಗ ಯೂಸ್ ಮಾಡ್ತೀವಿ. ನೀರಿನೊಂದಿಗೆ ಒಂದು ಸ್ವಲ್ಪ ಲವಂಗನ ಅರೆದುಬಿಟ್ಟು ಲೇಪನವಾಗಿ ಅದನ್ನು ನೆತ್ತಿ ಮೇಲೆ ಹಚ್ಕೊಂಡು 15 ನಿಮಿಷ ಅಥವಾ 20 ನಿಮಿಷಗಳ ನಂತರ ತೊಳೀರಿ. ಆವಾಗ ಕೂಡ ತಲೆನೋವು ಬಿಟ್ಟು ಹೋಗುತ್ತೆ. ಮೈಗ್ರೇನ್ಗೆ, ತಲೆನೋವಿನ ಶೀಘ್ರ ಪರಿಹಾರ ಆಗುತ್ತೆ ಈ ಮೆಥಡ್ನ ಯೂಸ್ ಮಾಡ್ಕೊಂಡೋಗಿ. ಹಲ್ಲು ನೋವಿಗೆ ಹಲ್ಲಿನ ಬಳಿಲಿ ಒಂದು ಲವಂಗ ಇಟ್ಕೊಂಡು ಹತ್ತಿಗೆ ಅಥವಾ ಹನಿ ಲವಂಗ ಎಣ್ಣೆನ ಆ್ಯಡ್ ಮಾಡ್ಕೊಂಡು ಹೋಗಿರೋದ್ರಿಂದ ಕೂಡ ನೋವಿನಿಂದ ನಾವು ಇದನ್ನು ಕಮ್ಮಿ ಮಾಡ್ಕೋಬೋದು ಹಲ್ಲು ನೋವಿಗೆ. ಮತ್ತು ಮತ್ತು ನೋವಿರುತ್ತೆ ಆ ಜಾಗಕ್ಕೆ ಲವಂಗದ ಎಣ್ಣೆನ ತೀಕ್ಷ್ಣವಾಗಿ ಹೆಚ್ಚು ಪ್ರಮಾಣದಲ್ಲಿ ನೇರವಾಗಿ ಹಲ್ಲ ಹತ್ರ ಇಟ್ಕೊಂಡ್ರು ಕೂಡ ಕಮ್ಮಿ ಆಗುತ್ತೆ. ಕೆಮ್ಮು ಮತ್ತು ಕೆಮ್ಮಿಗೆ ಆಗಿ ಲವಂಗನ ಆ್ಯಡ್ ಮಾಡ್ಕೊಂಡು ಜೇನುತುಪ್ಪದ ಒಳಗಡೆ ಲವಂಗನ ಆ್ಯಡ್ ಮಾಡ್ಕೊಂಡು ಹೋಗಿದ್ರೆ ಕೆಮ್ಮು ಕೂಡ ಪರಿಹಾರ ಆಗುತ್ತೆ. ಮಕ್ಕಳಿಗೆ ಯೂಸ್ ಮಾಡ್ತಾರೆ. ಬಿಸಿನೀರಲ್ಲಿ ಸ್ವಲ್ಪ ಲವಂಗದ ಎಣ್ಣೆ ಇರ್ಬೋದು, ಲವಂಗ ಇರಬಹುದು, ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಕೂಡ ಮಕ್ಕಳಿಗೆ ಕೆಮ್ಮು ಮತ್ತು ಜೀರ್ಣ ಎಲ್ಲ ಕೂಡ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆಯುರ್ವೇದದಲ್ಲಿ ನಿದ್ರೆಗೆ ಮೊದಲು ಒಂದು ಲವಂಗನ ಸೇರಿಸ್ಕೊಂಡ್ರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಚರ್ಮ ಮತ್ತು ಮೊಡವೆಗೆ ಲವಂಗ ಜೊತೆ ಗುಲಾಬಿ ನೀರಿನೊಂದಿಗೆ ಅರ್ದ್ಬಿಟ್ಟು ಅಂದರೆ ಲೇಪನವಾಗಿ ಹಚ್ಕೊಂಡು ಹೋಗಿರೋದ್ರಿಂದ ಪಿಂಪಲ್ ಕೂಡ ಕಡಿಮೆ ಆಗುತ್ತೆ, ಉರಿ ಕೂಡ ಕಮ್ಮಿ ಆಗುತ್ತೆ, ಚರ್ಮದ ಸೋಂಕು ಕೂಡ ನಿವಾರಣೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಇರೋದು ಲವಂಗ ಮತ್ತು ಕರ್ಪೂರ. ಧೂಪ ಹಾಕ್ಕೊಂಡು ಹೋಗೋದ್ರಿಂದ, ಭಾನುವಾರ ಅಮಾವಾಸ್ಯೆ ಕರ್ಪೂರವನ್ನು ಧೂಪ ಮಾಡಿಕೊಂಡು ಹವನ ರೂಪದಲ್ಲಿ ದಹಿಸ್ಕೊಂಡು ಹೋಗೋದ್ರಿಂದ ಕೂಡ ನಿಮ್ಮ ಮನೆಯ ವಾತಾವರಣ ಸ್ವಚ್ಛ ಆಗುತ್ತೆ. ಆ್ಯಂಟಿಬ್ಯಾಕ್ಟೀರಿಯಾ ವೈರಸ್ ಕೂಡ ರಕ್ಷಣೆ ನೀಡುತ್ತೆ. ಲವಂಗವನ್ನು ಮಿತವಾಗಿ ಬಳಸ್ಕೊಂಡು ಹೋಗಬೇಕು. ಅತಿಯಾಗಿ ಯೋಚನೆ ಮಾಡ್ಕೊಂಡು ಹೋಗೋದು 4 ಅಥವಾ 9, ಜಾಸ್ತಿ ನಾನು ಪ್ರಿಫರ್ ಮಾಡೋದು 4 ಮತ್ತು 2 ಮತ್ತು 9 ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತೀನಿ. ಲವಂಗನ ನಿಯಮಿತವಾಗಿ ಯೂಸ್ ಮಾಡ್ಕೊಂಡು ಹೋಗಿದ್ರೆ ಶಕ್ತಿನ ಬಲಪಡಿಸ್ಕೊಂಡು ಹೋಗ್ತಾ ಇರತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಯಶಸ್ಸಿಗಾಗಿ ಲವಂಗನ ನೀವು ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಸಂದರ್ಶನ ಮತ್ತು ಪರೀಕ್ಷೆಗೆ ಹೋಗುವಾಗ ಉಪಾಯ ಯಾವ ಥರ, ಈಗ ಎಕ್ಸಾಮ್ಸ್ಗೆ ಹೋಗ್ತಿರ್ತೀರಾ, ಇಂಟರ್ವ್ಯೂಸ್ ನಡೀತಾ ಇರುತ್ತೆ, ಆವಾಗ ಲವಂಗನ ಹೇಗೆ ತೊಗೊಂಡು ಹೋದರೆ ನಾವು ಇದಾಗ್ತೀವಿ ಅಂದರೆ ಸಕ್ಸಸ್ ಆಗ್ತೀವಿ ಅಂದರೆ, ಲವಂಗನ ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಬಲ ಜೇಬಿನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಒಂದು ಮಂತ್ರನ 11 ಟೈಮ್ಸ್ ಹೇಳ್ಕೊಂಡು ಹೋಗ್ಬೇಕು. ಓಂ ಐಂ ಹ್ರೀಂ ಕ್ಲೀಂ ವಿಜಯಾಯ ನಮಃ. ಆತ್ಮವಿಶ್ವಾಸನ ಹೆಚ್ಚಿಸ್ಕೊಂಡು ಈ ಮಂತ್ರನ ಹೇಳ್ಕೊಂಡು ಹೋಗೋದ್ರಿಂದ ನಿಮಗೆ ಇಂಟರ್ವ್ಯೂ ಪಾಸ್ ಆಗೋದು ಚಾನ್ಸಸ್ ಜಾಸ್ತಿ. ಸೊ ಇದಕ್ಕೆ ಲವಂಗನ ಮಂಗಳವಾರ, ಶುಕ್ರವಾರ ದೀಪದಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡು ಹೋಗೋದ್ರಿಂದ, ಮನೆಯಲ್ಲಿ ಹನುಮಾನ್ ಚಾಲೀಸ್ನ ಪಠನೆ ಮಾಡ್ಕೊಂಡು ಹೋಗೋದ್ರಿಂದ ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗುತ್ತೆ. ಸೊ ನೀವು ದೀಪದಲ್ಲಿ 1-2 ಲವಂಗನ ಆ್ಯಡ್ ಮಾಡಿಕೊಂಡು ಹನುಮಾನ್ ಚಾಲೀಸ್ನ ಮತ್ತು ಹೇಳ್ಕೊಂಡು ಹೋಗೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗಕ್ಕೆ ಶುರುವಾಗುತ್ತೆ. ಯಾವುದೋ ಒಂದು ದೊಡ್ಡ ಯೋಜನೆ ಮಾಡ್ಕೊಂಡು ಹೋಗಿರುತ್ತೆ, ಒಂದು ದೊಡ್ಡ ಪ್ರಾಜೆಕ್ಟ್ ಇರುತ್ತೆ, ಆ ಟೈಮಲ್ಲಿ ಸಣ್ಣ ಪಾತ್ರೆಯಲ್ಲಿ 2 ಲವಂಗ ಮತ್ತು ಕರ್ಪೂರ, ಮನೆಯಲ್ಲಿ ಹೊಗೆನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತು ಬಿಳಿ ಸಾಸಿವೆ ಮತ್ತು ಕಪ್ಪು ಎಳ್ಳನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗೋದ್ರಿಂದ ಕೂಡ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ನೀವು ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಒಂದು ಲವಂಗನ ಕಪ್ಪು ದಾರದಲ್ಲಿ ಹಾಕಿ ಶನಿ ಮಂತ್ರನ ಹೇಳ್ಕೊಂಡು ಓಂ ಶಂ ಶನೀಶ್ವರಾಯ ನಮಃ ಅಂದರೆ ಕಪ್ಪು ದಾರದಲ್ಲಿ ಲವಂಗನ ಕಟ್ಕೊಂಡು ಹಾಕೊಂಡ್ರು ಕೂಡ ನಿಮ್ಮ ನೆಗೆಟಿವ್ ಎನರ್ಜಿಸ್ನ ಕಡಿಮೆ ಮಾಡುತ್ತೆ. ಅದು ಶನಿ ಮಂತ್ರದಿಂದ ಹೇಳ್ಕೊಂಡು ಹೋಗೋದ್ರಿಂದ ಕೂಡ ಚೆನ್ನಾಗಾಗತ್ತೆ. ಸೊ ಮತ್ತು ಶುಕ್ರವಾರ ಲವಂಗದ ನೀಲಿ ಬಟ್ಟೆಯಲ್ಲಿ ಕಟ್ಕೊಂಡು ಹೋಗೋದು ಯಶಸ್ಸಿಗಾಗಿ. ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಂಡು ಹೋಗಬೇಕು ಮತ್ತು ಅದರಲ್ಲಿ ಹರಿಯುವ ನೀರಿನಲ್ಲಿ ವಿಸರ್ಜಿಸ್ಕೊಂಡು ಹೋಗಬೇಕು. ಉದ್ಯೋಗ ಮತ್ತು ಪದೋನ್ನತಿಗೆ ಅವಕಾಶಗಳಿಗೆ ಪರಿಣಾಮಕಾರಿಯಾಗಿ ನಿಮಗೆ ಫಲಿತಾಂಶಗಳು ಸಿಗ್ತಾ ಇರುತ್ತೆ. ಲವಂಗ ಉಪಯೋಗ ಮಾಡುವಾಗ ಸ್ಪಷ್ಟ ಸಂಕಲ್ಪ ಇರಬೇಕು. ಪ್ರಕ್ರಿಯೆ ಮತ್ತು ಪೂರ್ಣಾವಧಿಯಲ್ಲಿ ಶ್ರದ್ಧೆ ಮತ್ತು ಸಹನೆ ಮತ್ತು ಆತ್ಮವಿಶ್ವಾಸನ ಯಾವಾಗಲೂ ಹೆಚ್ಚಿಸ್ಕೊಳ್ಳಿ. ಉಪಯೋಗಗಳನ್ನ ನಿಯಮಿತವಾಗಿ ಅನುಸರಿಸಿ. ಅಂಧವಿಶ್ವಾಸಕ್ಕೆ ಒಳಗಾಗಬೇಡಿ. ನಿಷ್ಠಾವಂತ ತತ್ವಗಳಿಗೆ ಅದನ್ನು ನೀವು ಸಂಯೋಜಿಸಿಕೊಂಡು ಹೋಗೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ.